ನಮಸ್ಕಾರ ರೀ ಮನಿ ಮಂದಿಗೆಲ್ಲರಿಗೂ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ತನ್ನ ಲಾಕ್ ಚಾನಲ್ಗೆ ಸ್ವಾಗತ. ಬರ್ರಿ ಇವತ್ತಿನ ವಿಡಿಯೋನ ಶುರು ಮಾಡೋಣಂತೆ. ಈ ಪ್ರೆಗ್ನೆನ್ಸಿ ಟೈಮ್ ಒಳಗೆ ನಿದ್ದೆ ಬರಂಗಿಲ್ಲ ಅಂತಾರ ಜಾಸ್ತಿ. ನನಗೂ ಏನು ನಾನು ಯಾವಾಗಿದ್ರೂ ಸ್ವಲ್ಪ ನಿದ್ದೆ ಜಾಸ್ತಿನೂ ಮಾಡ್ತೀನಿ. ಅಲ್ಲ ಟ್ಯಾಬ್ಲೆಟ್ಸ್ ತೊಗೊಂಡಿರ್ತೀನಲ್ಲ, ರಾತ್ರಿ ಚೂರು ಲೇಟಾಗಿ ನಿದ್ದೆ ಹತ್ತುತ್ತಾ ಬೆಳಗ್ಗೆ ಎಚ್ಚರನೇ ಆಗಂಗಿಲ್ಲ. 7:30 8 ಗಂಟೆ ಎದ್ದಿರ್ತೇನೆ. ಇವತ್ತು ಸ್ಯಾಟರ್ಡೆ, ಎಲ್ಲರೂ ಶಾಲೆಗೆ ಹೋಗ್ಯಾರ. ಮನ್ಯಾಗ ಯಾರೂ ಇಲ್ಲ, ಯಾರಾದ್ರು ಹಾಕ್ದಂಗೆ ಆಗೈತಿ. ಈಗ ಎದ್ದು ಜಳಕ ಮಾಡಿ ಬಂದು ಆಮೇಲೆ ಒಂಚೂರು ಹಾಲು ಗೀಲು ಏನಾರ ಕುಡಿಬೇಕು. ನನ್ನ ಸ್ಯಾಟರ್ಡೆ ರೊಟೀನ್ ಹಿಂಗಿರ್ತೈತೆ ರೀ. ಮಧ್ಯಾಹ್ನ ಮಟ ಖಾಲಿ. ಮಧ್ಯಾಹ್ನ ಆದ್ಮೇಲೆ ಏನು ಹುಡುಗರು ಬರ್ತಾರಲ್ಲ, ಅವಾಗ ನೋಡ್ರಿ ಶುರು. ಒಂಥರ ಹೆಂಗಂದ್ರೆ ಖಾಲಿ ಕುಂತ್ ಜಾತ್ರೆ ಬಿದ್ದಂಗೆ ಆಗೈತಿ. ಇವಾಗ ಒಂದು ಗ್ಲಾಸ್ ಬಿಸಿನೀರಿಗೆ ಇಟ್ಕೊಂಡೀನಿ. ಒಂದು ಗ್ಲಾಸ್ ಬಿಸಿನೀರು ಕುಡಿದು ಈ ಕಡೆ ಹಾಲಿಗೂ ಇಟ್ಟೀನಿ. ಒಂದು ಗ್ಲಾಸ್ ಹಾಲು ಕುಡಿದು ನನ್ನ ಡೈಲಿ ರೊಟೀನ್ನೇ ಶುರು ಮಾಡ್ತೇನಂತೆ. ಕೆಲವೊಬ್ರು ಅಂತಾರ ಪ್ರೆಗ್ನೆನ್ಸಿ ಟೈಮ್ ಒಳಗೆ ಬಿಸಿನೀರು ಕುಡಿಬಾರ್ದು ಹಂಗೆ ಹಿಂಗೆ ಅಂತ ಹೇಳಂದೆ. ಈಗ ತಂಪಿನ ವಾತಾವರಣ ಇರೋದ್ರಿಂದ ಡಾಕ್ಟ್ರ್ ನಂಗೆ ಸಜೆಸ್ಟ್ ಮಾಡಿದ್ರು, ಬೆಳಗ್ಗೆ ಎದ್ದು ಖಾಲಿ ಹೊಟ್ಟೆ ಒಳಗೆ ಒಂಚೂರು ಉಗುರು ಬೆಚ್ಚ ನೀರು ಕುಡಿಬೋದಮ್ಮ, ಪರವಾಗಿಲ್ಲ, ಉಗುರು ಬೆಚ್ಚಗೆ ಇರಲಿ, ನಾರ್ಮಲ್ ಆಗಿ ತಗೋ ಒಂದು ಗ್ಲಾಸ್ ನಡಿತೈತಿ ಅಂತ ಹೇಳಿದ್ರೆ. ಹಾಗಾಗಿ ನಂಗೆ ಬಿಫೋರ್ ಆದ್ರೂ ಬೆಳಗ್ಗೆ ಎದ್ದು ಬಿಸಿನೀರು ಕುಡಿದು ರೂಢಿ ಇತ್ತು. ಪ್ರೆಗ್ನೆನ್ಸಿದು ಕನ್ಫರ್ಮ್ ಆದ್ಮೇಲೆ ಬಿಟ್ಟಿದ್ದೆ ನಾನು. ಒಂದು 3 to 4 months ಬಿಟ್ಟೆ. ಈಗ 5 months ಸ್ಟಾರ್ಟ್ ಆದಮೇಲೆ ಬಿಸಿನೀರು ಕುಡಿಯೋಕೆ ಸ್ಟಾರ್ಟ್ ಮಾಡೀನಿ. ಸೊ ನಡಿತೈತಿ ಅಂತ ಹೇಳ್ಯಾರ. ಅಲ್ಲ ನಾನೇನು ಜಾಸ್ತಿ ಕಾಸಿರಂಗಿಲ್ಲ, ಸ್ವಲ್ಪ ಉಗುರು ಬೆಚ್ಚಗೆ ಮಾಡ್ಕೊಂಡಿರ್ತೇನೆ ಅಷ್ಟೇ. ಕುಡಿಬೋದಂತ ಹೇಳ್ಯಾರ. ನನಗೇನು ಡಾಕ್ಟ್ರು ಇಂಥದ್ದು ಪರ್ಟಿಕ್ಯುಲರ್ ಪೌಡರ್ ಯೂಸ್ ಮಾಡು ಅಂತೇನು ಹೇಳಿರಲಿಲ್ಲ. DHA ಇರುವಂಥ ಯಾವ ಪ್ರೋಟೀನ್ ಪೌಡ್ರ್ ಆದ್ರೂ ಪರವಾಗಿಲ್ಲ, ಯೂಸ್ ಮಾಡ್ಬೋದು, ಅದು ಇದು ಅಂತ ಹೇಳಲ್ಲ ಅಂತ ಹೇಳಿದರು. ಹಾಗಾಗಿ ನಾನು ಅಡ್ವರ್ಟೈಸ್ಮೆಂಟ್ ಇಲ್ಲ ಇದು. ಬಟ್ DHA, ಪ್ರೋಟೀನ್, ಮಲ್ಟಿವಿಟಾಮಿನ್, ಮಲ್ಟಿ ಮಿನರಲ್ಸ್, ಐರನ್, ಕ್ಯಾಲ್ಸಿಯಮ್ ಇರುವಂಥದ್ದು ಒಂದು ಪೌಡ್ರ್ ಯೂಸ್ ಮಾಡ್ತೀನಿ. ಚಾಕ್ಲೇಟ್ ಫ್ಲೇವರ್, ಟೇಸ್ಟಿನೂ ಐತಿ, ಹೆಲ್ದಿನೂ ಐತಿ. ಇದೊಂದು ಗ್ಲಾಸ್ ಹಾಲು. ಇವಾಗ ಎಲ್ಲರ ಮನ್ಯಾಗೂ ಹಿಂಗೆ, ನಮ್ಮ ಮನ್ಯಾಗ ಅಷ್ಟೇ ಹಿಂಗೆ ಗೊತ್ತಿಲ್ಲ. ನಮ್ಮ ಮನೆಯವ್ರು ನಾ ಏನು ರೊಟೀನ್ ಫಾಲೋ ಅಪ್ ಮಾಡ್ತೇನೆ ಅದನ್ನ ಮಾಡ್ತಾರೆ. ಸೊ ಅವ್ರಿಗೆ ಎದ್ದು ಕೂಡಲೇ ಬಿಸಿನೀರು ಕುಡಿತಾರೆ. ಒಂದು ಗ್ಲಾಸ್ ಬಿಸಿನೀರು ಕೊಟ್ಟು ಒಂದು ಗ್ಲಾಸ್ ಹಾಲು ಕೊಟ್ಟು ಹಾಲು ಕುಡಿದ್ಮೇಲೆ ಅವರ ಡೈಲಿ ರೊಟೀನನ್ನು ಅವರು ಶುರು ಮಾಡ್ಕೋತಾರೆ. ಟಿಫಿನಿಗೆ ಏನು ಮಾಡೋಣಪ್ಪ ಅಂಥೇಳಿ ಯೋಚನೆ ಮಾಡ್ಕೊಂತ ಕುಂತಿದ್ದೆ. ಯಾಕೋ ನಮ್ಮೂರ ಕಡೆ ಜಾಸ್ತಿ ನಮ್ಮೂರ ಕಡೆ ಮಾಡುವಂಥ ಗೋಧಿ ಹಿಟ್ಟಿನ ದೋಸೆ ತಿನ್ಬೇಕು ಅನ್ನಿಸ್ತು. ಅದಕ್ಕೆ ಟ್ರೈ ಮಾಡೋಣ ತಡಿ. ಇಲ್ಲಿ ಒಂದು ಸರನೂ ಮಾಡಿರಲಿಲ್ಲ ನಾನು, ಯಾಕಂದ್ರೆ ಅದು ಸಮ್ಟೈಮ್ಸ್ ಹೇಳಂಗಿಲ್ಲ. ಆ ರೀಸನ್ನಿಗೆ ಮಾಡಿರಲಿಲ್ಲ. ನೋಡೋಣ ತಡಿ ಇವತ್ತು ಹೆಂಗಿದ್ರು ಜಾಸ್ತಿ ಜನ ಇಲ್ಲ ಅಂಥೇಳಿ ಶುರು ಮಾಡಿಕೊಂಡೆ. ಗೋಧಿ ಹಿಟ್ಟನ್ನು ಕಲಿಸ್ಕೊಂಡೆ. ಈ ದೋಸೆ ಹಿಟ್ಟಿಗೆ ನಾನು 3 ಕಪ್ ಗೋಧಿ ಹಿಟ್ಟು ಹಾಕ್ಕೊಂಡೇನಿ, 1 ಕಪ್ ಅಕ್ಕಿ ಹಿಟ್ಟು ಹಾಕ್ಕೊಂಡೇನಿ. ಈಗ ಇದನ್ನು ದೋಸೆ ಹಂಚಿಗೆ ಹಾಕೋಣಂತ. ಹೆಂಗೆ ಬರುತ್ತೋ ಏನೋ ನೋಡೋಣಂತ. ನಾನು ಸ್ಟಾರ್ಟಿಂಗ್ ಹಾಕಿದ ಹಿಟ್ಟು ಜಾಸ್ತಿ ನೆಂದಿರಲಿಲ್ಲ, ಹಾಗಾಗಿ ಅದೆಲ್ಲ ಪುಡಿ ದೋಸೆ ಆಗಿಬಿಡುತ್ತೆ, ಕರೆಕ್ಟಾಗಿ ಬರಲಿಲ್ಲ. ಯಾರೂ ಇಲ್ಲ, ಇದೇ ಟ್ರೈ ಮಾಡಿ ನೋಡೋಣ, ಚಲೋ ಬಂದ್ರೆ ಮತ್ತೆಲ್ಲರೂ ಇದ್ದಾಗ ಒಂದ್ಸಲ ಮಾಡಿಕೊಡೋಣ ಅಂಥೇಳಿ ಗೋಧಿ ಹಿಟ್ಟಿನ ದೋಸೆ ಹಾಕ್ಕೊಂಡೆ. ಇದು ಹಾಕಿದ್ಮೇಲೆ ಕರೆಕ್ಟಾಗಿ ಹಿಟ್ಟು ನೆಂದಿಲ್ಲ ಅನ್ನಿಸ್ತೈತಿ. ಅದಕ್ಕೆ ಏನೋ ದೋಸೆನೇ ಹೇಳೋವಾಗ್ಯಾವ, ದೋಸೆನೇ ಹೇಳೋವಾಗ್ಯಾವ. ಅದಕ್ಕೆ ಈಗ ಬಾಳುತ್ತನ ಹಿಟ್ಟು ಒಂಚೂರು ಕ್ಯಾಪ್ ಕೊಟ್ಟು ಈಗ ಹಾಕೇನಿ. ಇವಾಗ ಒಂಚೂರು ಪರವಾಗಿಲ್ಲ, ಅದ ಚಲೋ ಬರಾತ್ಮ್ಯಾಲ ಬಂದ್ರಷ್ಟ ಮಾಡಿದ್ರೆ ಆತ ವಿಡಿಯೋನೇ, ಇಲ್ಲ ಅಂದ್ರೆ ಅದ ನಮ್ಮ ಉಪ್ಪಿಟ್ಟ ತೋರಿಸಿದ್ರೆ ಆತ ಟಿಫಿನಿಂದ ಅಂತೇಳಿ ಅನ್ಕೊಂಡಿದ್ದೆ. ಆಯ್ತಾ, ಮತ್ತು ಆಪ್ಷನ್ನೇ ಇರಲಿಲ್ಲ, ಉಪ್ಪಿಟ್ಟ ಮಾಡ್ಕೊಂಡು ತಿಂತಿದ್ದೆ.
ಈ ಕಡೆ ಒಂದು ಚೂರು ಬಟಗೇರಿ ಚಟ್ನಿ ಮಾಡಿದ್ರಾತ ಅಂತೇಳಿ ಎಣ್ಣೆ ಕಾದೈತಿ. ಈಗ ಒಂಚೂರು ಸಾಸಿವೆ ಜೀರಿಗೆ ಹಾಕಿ ಒಂದೆರಡು ಹಸಿರು ಕರಿಬೇವು ಹಾಕಾಕತ್ತೇನೆ. ಈಗ ಇದಕ್ಕೆ ಹೆಚ್ಚಿಟ್ಕೊಂಡಿದ್ದು ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಹಾಕಿ ಒಂಚೂರು ಫ್ರೈ ಮಾಡ್ಕೊತೇವೆ. ಸ್ವಲ್ಪ ಜಾಸ್ತಿನ ಕಾದಿರ್ತದೆ ಎಣ್ಣೆ. ಸ್ವಲ್ಪ ಮಾಡತ್ತೀನಿ, ಹಾಗಾಗಿ ಈ ಥರ ಡಬಲ್ ಇಟ್ಕೊತೀನಿ. ಇದಕ್ಕೆ ಒಂಚೂರು ಅರಿಶಿನ ಪುಡಿ, ಒಂಚೂರು ಗರಂ ಮಸಾಲ ಹಾಕೋತೀನಿ, ಚೂರು. ಆಮೇಲೆ ಒಂದು 1/2 ಟೀ ಸ್ಪೂನ್ ಅಷ್ಟು ಸಕ್ಕರೆ ಹಾಕೋತೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದನ್ನು ಚೆನ್ನಾಗಿ ಕಲಿಸ್ಕೊಂಡು ಈಗ ಇದಕ್ಕೆ ನೀರು ಹಾಕಿ ಒಂದು ಕುದಿಬೇಕು. ಇದಷ್ಟು ಒಗ್ಗರಣೆ ಹಾಕೊಳ್ಳಿ. ಈ ಕಡೆ ದೋಸೆ ಬೆಂದ್ಕೊಂಡೈತಿ, ಇದನ್ನ ತೆಗಿಯಕ್ಕೆ ಟ್ರೈ ಮಾಡೋಣ ಅಂತ ಬರ್ತೈತೆ. ಏನಿಲ್ಲ, ಯವ್ವ ಪರವಾಗಿಲ್ವ ಇವ ಎದಕ್ಕೆ ದೋಸೆ ಮಾತ್ರ. ಈ ಗೋಧಿ ಹಿಟ್ಟಿನ ದೋಸೆ ಎಷ್ಟೋ ಜನರಿಗೆ ಮಾಡಕ್ಕೆ ಬರಂಗಿಲ್ಲ. ಅಂದ್ರೆ ನಮ್ಮೂರ ಕಡೆ ಏನು ಪದ್ಧತಿ ಐತಪ್ಪ ಅಂದ್ರೆ, ನಮ್ಮೂರ ಕಡೆ ಎಲ್ಲ ಏನಂತಾರಪ್ಪ ಗೋಧಿ ಹಿಟ್ಟಿನ ದೋಸೆಗೆ ಅಂತಂದ್ರೆ ಅದು ಕೆಲವೊಬ್ಬರು ಮಕ್ಕಕ್ಕೆ ಹೇಳಂಗೆ ಇಲ್ಲ ಅಂತೇಳಿ ಅಂತಾರೆ. ಅಂದ್ರೆ ಭಾಳ ಮಂದಿಗೆ ಮಾಡಕ್ಕೆ ಬರಂಗಿಲ್ಲ ಅನ್ನೋದೊಂದು ಮೀನಿಂಗ್ ಕೊಡ್ತಾರೆ. ಯಾಕಂತ ಗೊತ್ತಿಲ್ಲ, ಮಕ ನೋಡೇನೋ ಹೇಳ್ತಾ ಕುಂತವೇನೋ. ಬಟ್ ಇವಾಗ ನನಗೆ ಮಾತ್ರ ಒಣ್ಣೆ ಕೇಳಿಲ್ಲ, ಈಗ ಹೇಳಕತ್ತಾವು. ಕರೆಕ್ಟಾಗಿ ಬಂದೈತಿ. ಈಗ ಇದನ್ನು ಪ್ಲೇಟಿಗೆ ಹಾಕ್ಬಿಡ್ತೇನೆ. ಇದು ಕುದಿಯಾತೈತಿ. ಈಗ ಇದನ್ನು ಆಫ್ ಮಾಡೋಣಂತ. ಆಮೇಲೆ ಇದಕ್ಕೆ ಹಾಲೊಳಗೆ ಒಂಚೂರು ಕಡ್ಲಿ ಹಿಟ್ಟು ಕಲಿಸಿ ಹಾಕ್ಬಿಟ್ರೆ ನಮ್ಮ ಬೆಟಗೇರಿ ಚಟ್ನಿ ರೆಡಿ ಆಕೈತಿ. ಬರ್ರಿ ಎಲ್ಲರೂ ನಾಷ್ಟ ಮಾಡೋಣಂತೆ. ದೋಸೆ ಸ್ವಲ್ಪ ಆಯ್ಲಿ ಇತ್ತಲ್ಲ, ಆಮೇಲೆ ಮಧ್ಯಾಹ್ನ ಏನಾದರೂ ಜ್ಯೂಸ್ ಬೇಕು ಅನ್ನಿಸ್ತು. ಹಾಗಾಗಿ ಏನು ಜ್ಯೂಸ್ ಮಾಡ್ಕೊಳ್ಳೋಣ ಅಂತೇಳಿ ನಾನು ಯೋಚನೆ ಮಾಡಾತಿದ್ದೆ. ಆ್ಯಪಲ್ ಇತ್ತು, ಆ್ಯಪಲ್ ಜ್ಯೂಸ್ ಟ್ರೈ ಮಾಡೋಣ ತಡಿ ಅಂತೇಳಿ ಅಂದ್ಕೊಂಡು ಒಂಚೂರು ಲೇಬನನ್ನು ಸಪ್ಪೆ ತೆಗೆದು ಕಟ್ ಮಾಡಿಕೊಂಡು ಅದಕ್ಕೊಂದು ಗ್ಲಾಸ್ ಹಾಲು, ಒಂದು 4 ಟೀ ಸ್ಪೂನಷ್ಟು ಸಕ್ಕರೆ ಹಾಕಿ ಅದನ್ನು ಮಿಕ್ಸಿ ಮಾಡಿಕೊಂಡು ಈಗ ಆ್ಯಪಲ್ ಜ್ಯೂಸ್ ರೆಡಿ ಮಾಡಿಕೊಂಡೆ. ಮಧ್ಯಾಹ್ನ ಎಲ್ಲ ಊಟ ಆಯ್ತು. ಊಟ ಆದಮೇಲೆ ಎಲೆ ಅಡಿಕೆ ಹೋಗ್ಬೇಕು ಅನ್ನಿಸ್ತದೆ ಯಾಕೋ. ಹಾಕೊಂಡಿದ್ದೆ, ಎಲ್ಲ ಕೆಂಪಾಗೈತಿ. ಅಲ್ದನ ಎಲೆ ಅಡಿಕೆ ಡೈಜೆಷನಿಗೆ ಭಾಳ ಚಲೋ. ಆಮೇಲೆ ಪ್ರೆಗ್ನೆನ್ಸಿ ಟೈಮ್ ಒಳಗೆ ಹಾಕೋಬೇಕಂತಲೂ ಹೇಳ್ತಾರೆ. ಹಾಗಾಗಿ ಹಾಕೊಂಡಿದ್ದೆ. ಈ ಪ್ರೆಗ್ನೆನ್ಸಿ ಟೈಮ್ ಒಳಗೆ ನಂಗೇನು ಜಾಸ್ತಿ ಕೆಲಸ ಇರಲ್ಲ. ಭಾಳ ಅಂದ್ರೆ ಅದೇ ಕಾಳಜಿ ಮಾಡ್ಕೋದು, ಒಂದು ಹೆಲ್ತ್ ಕಡೆ ಜಾಸ್ತಿ ಗಮನ ಕೊಡಬೇಕಾಕೈತಿ. ಈಗ ಪ್ರೆಗ್ನೆನ್ಸಿದು 5th ಮಂತ್ ಕಂಪ್ಲೀಟಾಗಿ ಆಗ್ಬಂತು. ಒಂಥರ ಖುಷಿ ಆಕೈತಿ ನನಗೆ. ಇದು ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಿದ್ದು 1.5 ತಿಂಗಳಿಗೆ. ಖುಷಿ ಆಯಿತು. ಅಲ್ದನ ಈ ಮನೆಗೆ ಇದ್ದ ಫಸ್ಟ್ ಪಾಪು ಬರಾಕತ್ತಿದ್ದು. ಇವ್ರೊಬ್ಬರ ಮಗ ಬರೇ, ಹಾಗಾಗಿ ಎಲ್ಲರೂ ಭಾಳ ಖುಷಿ ಪಟ್ರು. ಸರಿ ಆತು, ದವಾಖಾನೆಗೆ ಹೋಗೋಣ ನಡ್ರಿ ಅಂತ ಹೇಳಂಗೆ ಹೋದ್ವಿ. ಡಾಕ್ಟ್ರನು ಸ್ವಲ್ಪ ಟ್ಯಾಬ್ಲೆಟ್ಸ್ ಎಲ್ಲ ಹೇಳಿದ್ರು. ನೆಕ್ಸ್ಟ್ ಈಗ ಸದ್ಯಕ್ಕೆ ಹೊರಗಡೆ ಯಾರಿಗೂ ಹೇಳಕ್ಕೆ ಹೋಗ್ಬೇಡ್ರಿ, ಫ್ಯಾಮಿಲಿ ಒಳಗೆ ಅಷ್ಟೇ ಗೊತ್ತಿರಲಿ. ನೆಕ್ಸ್ಟ್ ಸ್ಕ್ಯಾನ್ ಆದಮೇಲೆ ಹೇಳಿರಂತ ಅಂತ ಹೇಳಿ ಕಳಿಸಿದ್ರು. ನಂಗೆ ಡಾಕ್ಟ್ರು ಭಾಳ ಇಷ್ಟ ಆದರು. ನೆಕ್ಸ್ಟ್ 2 ಮಂತ್ಸ್ ಕಂಪ್ಲೀಟ್ ಆದಮೇಲೆ ಹೋದ್ವಿ. ಸ್ಕ್ಯಾನ್ ಮಾಡಿದ್ರು, ಇಲ್ಲ ಬೇಬಿ ಚಲೋ ಗ್ರೋತ್ ಆಗೈತಿ, ಭಾಳ ರೆಸ್ಟ್ ಮಾಡಬೇಕು ಅಂತೆಲ್ಲ ಹೇಳಿ ಕಳಿಸಿದ್ರು.
ನೆಕ್ಸ್ಟ್ ಏನೈತಿ, ಬಿಫೋರ್ ಅಂದ್ರೆ ಕನ್ಫರ್ಮ್ ಆದ್ಮೇಲೆ ರೆಸ್ಟ್ ಆಗಲಿಕ್ಕೆ ಶುರು ಆಗಿತ್ತು. ಡಾಕ್ಟರ್ ಹೇಳಿದ್ಮೇಲೆ ಅಂದ್ರಂತೂ ಜಾಸ್ತಿನ ರೆಸ್ಟ್ ಒಳಗೆ ಉಳ್ಕೊಂಡೆ. ಆರಾಮ ಟೈಮಿಗೆ ತಿನ್ನೋದು, ವಾಕ್ ಮಾಡೋದು. ವಾಕ್ನು ಅಂದ್ರೆ ಆ ಟೈಮ್ ಒಳಗೆ ಅಂದ್ರೆ ಫಸ್ಟ್ 3 months ಅಂತೂ ಜಾಸ್ತಿ ವಾಕ್ ಮಾಡ್ಬಾರ್ದು ಅಂತಾರೆ. ಜಾಸ್ತಿ ಅಡ್ಡಾಡೋಂಗೂ ಇಲ್ಲ, ಏನೂ ಇಲ್ಲ, ಊಟ ಮಾಡೋದು ಒಂಚೂರು ನಾರ್ಮಲ್ ಆಗಿ ಆ ಥರ ಎಲ್ಲ ಹೋಯ್ತು. ಆದ್ರೆ ಆ ಮೂಮೆಂಟ್ ಏನಿರ್ತೈತಲ್ಲ ಭಾಳ ಒಂಥರ ಹೆವಿ ಖುಷಿ ಆಗಿತ್ತು ನನಗಂತೂ. ಒಂದು ಸೆಕೆಂಡ್ ನಂಬಕ್ಕೆ ಆಗ್ತಿರ್ಲಿಲ್ಲ. ಸಮ್ಟೈಮ್ಸ್ ಅನ್ನಿಸ್ತಿತ್ತು, ಹೌದಾ ಕರೆನಾ ನಿಜನಾ ಇದೆಲ್ಲ ಅಂಥೇಳಿ. 2 ಮಂತ್ ಕಂಪ್ಲೀಟ್ ಆಯ್ತು. ಡಾಕ್ಟ್ರ್ ರಿಪೋರ್ಟ್ ಎಲ್ಲ ಸ್ಕ್ಯಾನ್ ಆದಮೇಲೆ ಇಲ್ಲ ಬೇಬಿ ಭಾಳ ಆ್ಯಕ್ಟಿವ್ ಐತಿ, ಚಲೋ ಐತಿ ಅಂದಮೇಲೆ ಫುಲ್ ಖುಷಿ ಆಗಿಬಿಟ್ಟಿತ್ತು. ಈ ರೀತಿಯಾಗಿ ಕನ್ಫರ್ಮೇಷನ್ ಆಯಿತು. ಹಿಂಗೆ ಹೇಳ್ಕೊತ ಹೋದ್ರೆ ಮುಗಿಯಂಗಿಲ್ಲ, ಲೆಂತ್ ಭಾಳ ಆಗುತ್ತೆ. ಇವತ್ತಿನ ವಿಡಿಯೋನ ಇಷ್ಟ ಮುಗ್ಸಾಕತ್ತೀನಿ. ಮತ್ತು ಮುಂದಿನ ಎಕ್ಸ್ಪೀರಿಯೆನ್ಸ್ ಮುಂದಿನ ವಿಡಿಯೋ ಒಳಗೆ ಹೇಳ್ಕೊತೀನಂತ. ಈ ವಿಡಿಯೋನ ಇಲ್ಲಿಗೆ ಮುಗ್ಸಾತೀನಿ. ಮತ್ತು ನಾಳೆ ವಿಡಿಯೋ ಒಳಗೆ ಸಿಗೋಣಂತ. ಅಲ್ಲಿವರೆಗೂ ಟೇಕ್ ಕೇರ್.